ಬಿಸಿನೀರಿನ ಮಟ್ಟ. ರೀ ಕಾಫಿ ರೀ. ಏನೇ ಅದು? ಅಯ್ಯ ಅದ್ಯಾಕ್ರಿ ನಾನು ನೋಡಿರ ಉರಿದ್ ಬೀಳ್ತೀರಾ? ನಾನು ಉರ್ದು ಇಲ್ಲ ಬೀಳೂ ಇಲ್ಲ. ನೋಡು, ಆರಾಮಾಗಿ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಆಯಿತು. ನಾವು ಮಾತಾಡೋದೆಲ್ಲ ತಪ್ಪೆಯ. ನಾನೀಗ ಮಾತಾಡೋಕ್ಕೆ ಬಂದಿರೋದು ಬೇರೆ ವಿಷಯ. ನೋಡು, ಸೀನನ್ನು ಕರ್ಕೊಂಬರ್ತೀನಿ, ಕ್ಷಮಿಸ್ಬಿಡಿ. ಏನೋ ಮಗು ಮಾಡಬಾರ್ದು ಮಾಡಿಬಿಟ್ಟಿದೆ. ಇನ್ನು ಮುಂದೆ ನಾನು ಅವನಿಗೆ ಬುದ್ಧಿ ಕಲಿಸ್ಕೊಡ್ತೀನಿ ಅಂತ ಮಾತ್ರ ಹೇಳಕ್ಕೆ ಬರಬೇಡ. ಹಂಗೆ ಹೇಳಕ್ಕೇನಾದರೂ ಬಂದರೆ ಹಮ್ಮಿಕೊಂಡು ಹೋಗ್ತಾ ಇದ್ದೆ. ಅಯ್ಯ, ನಾನು ಏನು ಹೇಳ್ದಲೆಯೇ ಎಲ್ಲ ನೀವೇ ಓದ್ತಿದ್ದೀರಾ. ನಾನು ಬಂದಿರೋದೇ ಬೇರೆದಕ್ಕೆ. ಆಯಿತು, ಬೊಗಳು. ಬಾನು, ನನ್ನ ಗನ್ನೆಲೆ. ಬೇಡ ಬೇಡ, ನಾನೇ ಹೇಳ್ತೀನಿ. ಅದು ನಾನು ದಿನಸಿ ತರಕ್ಕೆ ಹೋಗ್ಬೇಕು. ಹೊಸಿ ದುಡ್ಡು ಬೇಕಿತ್ತು. ಏನು? ಇನ್ನೇನು ಕಿತ ಹೇಳು. ರೀ, ಅಡುಗೆ ಮಾಡೋಕ್ಕೆ ದಿನಸಿ ಇಲ್ಲ ಕಣ್ರಿ. ತರಕ್ಕೆ ಹೋಗ್ಬೇಕು, ಹೊಸಿ ದುಡ್ಡು ಬೇಕು. ಶ್ರೀಮತಿ ಲೀಲಾ ಅವರೇ, ನಾನು ಈ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಹಾರವನ್ನು ನಿರ್ವಹಿಸುತ್ತಿಲ್ಲ. ನನ್ನ ಎಲ್ಲ ಆಸ್ತಿ ಪಾಸ್ತಿ ಹಣನೂ ನನ್ನ ಮುದ್ದಿನ ಸೊಸೆಯಾದ ಶ್ರೀಮತಿ ರಶ್ಮಿಯವರ ಹೆಸರಿಗೆ ಬರೆದಿದ್ದು, ಆ ಕಾರಣಕ್ಕಾಗಿ ಎಲ್ಲ ವ್ಯವಹಾರವನ್ನು ಆಕೆಯೇ ನಿರ್ವಹಿಸುತ್ತಿದ್ದಾಳೆ. ತಮಗೇನಾದರೂ ಕೇಳುವುದಿದ್ದರೆ ನಂಬಿಕೊಂಡು ಅವರ ಹತ್ರನೇ ಕೇಳಬೇಕು ಅಂತ ನಾನು ಪ್ರಾರ್ಥಿಸುತ್ತೇನೆ. ಓ, ನಾನು ಈ ವಯಸ್ಸಲ್ಲಿ ಹೋಗಿ ಅವಳು ತಾವು ಕೈ ಹೊಡ್ತೀನಿ. ನೀನು ಸೊಸೆ ಅಂತ ಒಪ್ಕೊಂಡ್ರೆ ನೀನು ಕೈ ಒಡ್ಡೋದು ಬೇಕಾಗಿಲ್ಲ, ಅವಳೇ ಬಂದು ಕೊಡ್ತಾಳೆ. ಆಗಕ್ಕಿಲ್ಲ, ನಾನು ಒಪ್ಕೊಳಕ್ಕಿಲ್ಲ. ರಶ್ಮಿ. ಓ ಅತ್ತೆ, ನೀವು ನನ್ನ ಕರೆದ್ರಾ? ಬಾ ಬಾ ಬಾ, ಬದಲಾಗ್ತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಬೇಗ ಬದಲಾಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲಪ್ಪ. ಒಂದು 500 ರೂಪಾಯಿ ಕೊಡು. 500 ರೂಪಾಯ? ಯಾಕೆ? ಅಲ್ಲ, ಇವಾಗ ಕೊಟ್ರೆ ಅಷ್ಟು ಖರ್ಚು ಮಾಡ್ಕೊಂಡ್ ಬರ್ತೀರಾ, ಇಲ್ಲ ಚಿಲ್ಲರೆ ಏನಾರು ವಾಪಸ್ ತಂದು ಕೊಡ್ತೀರಾ? ಯವ್ವ, ಏನ್ ಖರ್ಚು, ಎಷ್ಟು ಖರ್ಚು, ಯಾಕೆ ಖರ್ಚು ಅಂತ ನಿಂತ ಲೆಕ್ಕ ಬರ್ಸಿ ಮಿಕ್ಕಿರ್ ಏನ್ ಮಾಡ್ಬೇಕು ಅಂತಾನು ನಿಂತವಳೆ ಕೇಳ್ಕೊಂಡು ಹೋಗ್ಬೇಕಾ? ಲೀಲಾ, ಅನ್ನ ಹಾಕಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಸ್ಕೊಂಡಿದ್ರು ನನ್ನ ಸೊಸೆ ಬಾಯಿ ಬಿಟ್ಟು ಕೇಳ್ದವಳಲ್ಲ. ಈಗ ನೋಡು, 500 ರೂಪಾಯಿ ಸಲುವಾಗಿ ಕೈ ಹೊಡ್ಕೊಂಡು ನಿಂತಿದ್ಯಾ. ಇದು ಕರ್ಮ ಅಂದರೆ ಅನುಭವಿಸ್ಲೇಬೇಕು. ಮನುಷ್ಯ ಅಂದಮೇಲೆ ಭಯ ಭಕ್ತಿ ಇರಬೇಕು ಅಂತ ದೊಡ್ಡವ್ರು ಹೇಳಿರೋದು ಇದಕ್ಕೆ. ರಕ್ತ ಕುದೀತದೆ ಅಂತ ಮೆರೆದು ಬಿಡೋದು, ಕೊನೆಗಾಲದಲ್ಲಿ ಕೈ ಹೊಡ್ಕೊಂಡು ನಿಲ್ಲೋದು. ನಿನ್ನ ಯೋಗ್ಯತೆಗಿಷ್ಟು ಬೆಂಕಿ ಹಾಕ. ಅವ ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಹೇಳಿದಾರಲ್ವಾ ಮನೆ ಖರ್ಚಿಗೆ ದಿನಸಿಗೆ ಅಂತ, ಅದನ್ನು ಕೇಳಿಸ್ಕೊಂಡೆ, ಕೊಡ್ತೀನಿ ಬಿಡಿ. ಹಲೋ